ಕೃಪೆಯನ್ನ ನೀನು ಒಂಥರ ಅಡ್ವಾಂಟೇಜ್ ಆಗಿ ತಗೋಬೇಡ. ಕೃಪೆ ಅನ್ನುವಂಥದ್ದು ದೇವರ ಬಳಿಗೆ ನಡೆಸುವಂತ ಮತ್ತೊಂದು ಅವಕಾಶ. ಆದ್ರೆ ಪಾಪ ಮಾಡೋದಕ್ಕೋಸ್ಕರ ಕೃಪೆ ಸಹಾಯ ಮಾಡಲ್ಲ ರೀ. ಆಮೆನ್, ಆಮೆನ್, ಆಮೆನ್. ನೀನು ದೇವರ ಕಡೆಗೆ, ದೇವರ ಬಳಿಗೆ ಬರ್ಲಿಕ್ಕೆ ದೇವರು ಕೃಪೆ ಕೊಟ್ಟಿರೋದು. ಅದನ್ನ ಬಿಟ್ಕೊಟ್ಟು ಸಭೆಗೆ ಹೋಗ್ಲಾರ್ದೆ, ಪ್ರಾರ್ಥನೆ ಮಾಡ್ಲಾರ್ದೆ, ವಾಕ್ಯ ಓದಲಾರ್ದನೆ ನಿನ್ನ ಇಷ್ಟ ಬಂದ ಹಾಗೆ ನಿನ್ನ ಜೀವನ ಮಾಡ್ಲಿಕ್ಕೆ, ನಿನಗೆ ಮನಸ್ಸು ಬಂದಾಗ ಆಲೆಗೆ ಬರಕ್ಕೆ, ನಿನಗೆ ಮನಸ್ಸು ಬಂದಾಗ ವಾಕ್ಯ ಓದ್ಲಿಕ್ಕೆ, ನಿನ್ನ ಜೀವನದಲ್ಲಿ ನಿನ್ನ ಹೃದಯ ನಿನಗೆ ಸಂತೋಷ ಪಡಿಸುವ ಹಾಗೆ ಜೀವನ ಮಾಡ್ಲಿಕ್ಕೆ ಕೃಪೆ ನಿನಗೆ ಕೊಡಲ್ಪಟ್ಟಿಲ್ಲ. ಕೃಪೆ ಕೊಡಲ್ಪಟ್ಟಿದ್ದು ನೀನು ದೇವರ ಬಳಿಗೆ ಬರೋಕ್ಕೋಸ್ಕರ.